ಟ್ರಂಪ್ ಬಗ್ಗೆ ಮೋದಿ ಬಗ್ಗೆ ಮಾತಾಡಿದ್ರೆ ನಾ ಸಿದ್ದರಾಮಯ್ಯ ಬಗ್ಗೆ ಮಾತಾಡಿದ್ರೆ ಅದು ಎಷ್ಟು ಸಮಂಜಸ ಆಗುತ್ತೆ. ಇದು ಎಷ್ಟರ ಮಟ್ಟಿಗೆ ಒತ್ತಡ ಹಾಕ್ಯಾರ ಇವರಿಬ್ರು. ಇದೊಂದು ಅವ್ರ ಅಭ್ಯಾಸ ಇದೆ. ಗೋಪಾಲಕೃಷ್ಣ ಅವ್ರಿಗೆ ಆ ಕಾಲದಿಂದ ಈ ಮುಖ್ಯಮಂತ್ರಿ ಆದವ್ರೆ ಒಂಚೂರು ಎಣ್ಣೆ ಆಚೆ ಹೊಟ್ಟೆ ಆಚೆ ತಿಂದು ಆಚೆ ತಿಂದಿಗೆ ಈಚೆ ಆಚೆ ಮುಂದೆ ಹಾಕ್ತೀನಿ ಅಂತ ಹೇಳಿ ಎಷ್ಟು ಮಟ್ಟಿಗೆ ಅಂದ್ರೆ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಆಗಿ ಬಂದಾಗ ಉಪಮುಖ್ಯಮಂತ್ರಿ ಆಗಿ ಬಂದಾಗ ಸಾಗರ ಐದು ಗಿರಾಕ ಹೋಗ್ತಿದ್ದೆ ಹೆದರ್ಸಕ್ಕೆ ಕಾದು ಮಾತಾಡಿ ಅಂತ. ಇದು ಅವ್ರ ಪದ್ಧತಿ. ಈಗಲೂ ಆಚೆ ಗಿಚ್ಚಿ ಆಗ್ತಾ ಇದಾವಲ್ಲ ಎಂತದ್ದು ಅಧಿಕಾರ ಹಸ್ತಾಂತರ. ಆಚೆಗೆ ಹೋಗಲ್ಲ ಈಚೆಗೆ ಹೋಗಲ್ಲ. ನಾ ಹೋಗ್ತೀನಿ ನೋಡ್ರಿ ಆಚೆಗೆ ಅಂತ ಹೇಳಿ ನೀವು ಬಾಂದ್ರ ಆಚೆಗೆ ಹೋಗ್ತೀನಿ ಸದಸ್ಯ ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯ ಅಂತ ಒಬ್ಬ ದಾಷ್ಟ್ಯ ಇರುವಂತಹ ವ್ಯಕ್ತಿ ಮುಖ್ಯಮಂತ್ರಿ ಈ ಒಬ್ಬ MLA ಮಾತ್ರ ಮುಂದೂಡ್ತಾರೆ, ಒಕ್ಕೂಟ ವ್ಯವಸ್ಥೆ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ನಮ್ಗೆ ಇದೇ ಭಾವನೆನೇ ಬೇರೆ. ಎಲ್ಲರಿಗೂ ರಾಜಕೀಯವಾಗಿ ನಾವೆಲ್ಲ ವಿರೋಧಿಗಳು. ಹಾಗೆ ಬಿಡ್ತಾರೆ ಮರ ಧಾರ ಮಂದ ಅಂತ ಹೇಳಿ ಹಂಗೇನು ಯೋಚನೆ ಮಾಡಿ ಮತ್ತೆ ಈ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಯಾವ ಗೀತಕ್ಕಿಲ್ಲ ಕೊಟ್ಟಕ್ಕಿಲ್ಲ ನಾನೇ ಕ್ಯಾಂಡಿಡೇಟ್ ಅಂತ ಧರಿಸ್ಬಿಡುತ್ತೆ. ಒಂದು MP ಎಲೆಕ್ಷನ್ ಮುಂಚೆ ಹೋಗಿ ಕರೆದು ಮಾತಾಡಿದ್ಮೇಲೆ ಗೀತಕ್ಕ ನಮಗ್ ಕೇಳ್ಕೊಂಡು ಅದು ನೋಡಿದ್ವಿ. ಹೀಗೆ ಈ ಅಸಂಬದ್ಧ ಇದಕ್ಕೆಲ್ಲ ನಾವು ಮುಂಚೆ ಇರಬಾರ್ದು ಚೆನ್ನಾಗಿ ಹಾಗಾಗಿ ಇದು ಸರಿಯಲ್ಲ. ಈ ಮುಜುಗರ ಮಾತಾಡೋದು ಮತ್ತೆ ಯಡಿಯೂರಪ್ಪ ಬಗ್ಗೆ ಹಿಂಗಾದ ಬಗ್ಗೆ ಮಾತಾಡಿದ್ರೆ ಸಹಿಸ್ಕೊಳ್ಳೋದು ಹೇಗೆ, ಎಷ್ಟು ಮಟ್ಟಿಗೆ ಸರಿಯಲ್ಲ ಅಂತ ಹೇಳಿ ಇದ್ರಲ್ಲಿ ಯಾವುದೇ ಒಬ್ಬ ಆಗಿಲ್ಲ, ಬರ್ಬೇಕಾಗಿತ್ತು. ಆದ್ರೆ ಗೊತ್ತೇ ಹೇಳ್ತೇನೆ ಒಂದು ಚಾಮುಂಡೇಶ್ವರಿ ನಮ್ ಕೆಲವು ಸ್ವತಂತ್ರ ಸ್ನೇಹಿತರು ಕಾಡ್ತಿದ್ರು ಅದು ಸಂಬಂಧಪಟ್ಟ ಗೊತ್ತು. ನಾವು 3-4 ಜನ ಇದ್ವಿ. ಸಿಂಧು ದೇವರು ಯಾರು ಕರ್ಸ್ಕೋಬೇಕು ಅವ್ರು ಕರ್ಸ್ಕೊಂಡಿದೆ ಅಂತ ಕೊನೆಯದಾಗಿ ಹೇಳಿ ನಮ್ಮ ಮಾತು.